ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ? ಬಂಧುಗಳೇ ನೋಡಿ, ಉಪ್ಪಿ ಸರ್ ಅವರ ಒಂದು ಸಿನಿಮಾ ಅಂತ ಬಂದಾಗ ನಾವು ಉಪೇಂದ್ರ ಪಿಕ್ಚರನ್ನು ತುಂಬ ಒಂದು ಇಂಪಾರ್ಟೆಂಟ್ ಆಗಿ ತಗೋತೀವಿ. ಈ ಪಿಕ್ಚರಲ್ಲಿ ನೋಡಿ, ಉಪೇಂದ್ರ ಪಿಕ್ಚರನ್ನು ಮಾಡಿದಾಗ ಉಪ್ಪಿ ಸರ್ನ ಬ್ಯಾನ್ ಮಾಡಿದರು. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಎಲ್ಲ ನಮ್ಮ ಸೌತ್ ಇಂಡಿಯನ್ ಎಲ್ಲ ಬ್ಯಾನ್ ಮಾಡಿಬಿಟ್ಟಿದ್ರಿ, ಈ ಥರ ಸಿನಿಮಾ ಮಾಡೋಂಗಿಲ್ಲ ನೀವು ಅಂತ ಆ ಥರ ಕೂಡ ಮಾತಾಡ್ತಾರೆ. ಆದರೆ ಸಿನಿಮಾವನ್ನು ಈ ಥರ ಮಾಡಬಾರ್ದು ಅಂತ ಯಾಕೆ ಬ್ಯಾನ್ ಮಾಡಿದ್ರು ಅನ್ನೋದು ನಾನು ಮುಂದೆ ಹೇಳ್ತೀನಿ. ಸ್ನೇಹಿತರೆ ನೋಡಿ, ಈ ಉಪೇಂದ್ರ ಪಿಕ್ಚರ್ ಮಾಡಿದಾಗ ನಮ್ಮ ಉಪ್ಪಿ ಸರು ಅವತ್ತೇ ಒಂದು ಇದೊಂದು ದೊಡ್ಡ ರೋಚಕ ಹಿಸ್ಟ್ರಿ ಆಗಿತ್ತು. ಯಾಕೆ ಅಂತಂದರೆ ಈ ಥರ ಸೀನ್ಗಳು, ಈ ಥರ ಸಿನಿಮಾಗಳು ದಯವಿಟ್ಟು ಮಾಡಬೇಡಿ ಅಂತ ಕೂಡ ಜನಗಳು ಕೂಡ ಎಷ್ಟೋ ಧಮಕಿ ಹಾಕಿದ್ರಂತೆ. ಈ ಸಿನಿಮಾ ನೀವು ಮಾಡೋಂಗಿಲ್ಲ, ಯಾಕೆಂದರೆ ಇದೊಂಥರ ನೀವು ಮಾಡ್ತಾ ಇರೋದು ತಪ್ಪು, ಇದು ಕೆಟ್ಟ ಸಿನಿಮಾ. ಅಂದರೆ ನೋಡಿ, ಕೆಟ್ಟ ಸಿನಿಮಾ ಅಂತ ಅನ್ನೋದಕ್ಕಿಂತ ಪ್ರಪಂಚದಲ್ಲಿ ಜನಗಳು ಮಾಡದೇ ಇರೋ ತಪ್ಪೇನಿಲ್ಲ, ಎಲ್ಲ ಕೂಡ ತಪ್ಪು ಮಾಡೇ ಮಾಡ್ತಾರೆ. ಆ ತಪ್ಪನ್ನು ನಮ್ಮ ಸಿನಿಮಾ ಮೂಲಕ ತೋರಿಸಿದ್ದಾರೆ ಅಷ್ಟೇ, ಉಪ್ಪಿ ಸರ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ಎಲ್ಲ ಏನೇನು ತಪ್ಪು ಮಾಡ್ತಾರೆ, ಏನೇನು ಸಮಾಜದಲ್ಲಿ ಏನೇನು ನಡೀತಾ ಇದೆ, ಈ ಸಮಾಜ ಅಂತಕ್ಕಂಥದ್ರಲ್ಲಿ, ನಮ್ಮ ಈ ಪ್ರಪಂಚ ಅಂತಕ್ಕಂಥದ್ರಲ್ಲಿ ಸದ್ಯಕ್ಕೆ ನಾವು ಹೇಗೆ ಬದುಕ್ತಾ ಇದ್ದೀವಿ, ಯಾವ್ಯಾವ ರೀತಿ ಇರ್ತಿದ್ದೀವಿ, ದಿನನಿತ್ಯದ ಒಂದು ದೈನಂದಿನ ಚಟುವಟಿಕೆ ಯಾವ್ಯಾವ ರೀತಿ ಇರ್ತೀವಿ ಅನ್ನೋದನ್ನ ನಾವು ಉಪೇಂದ್ರ ಸಿನಿಮಾ ಮೂಲಕನೇ ತಿಳ್ಕೊಬೋದು. ಉಪೇಂದ್ರ ಸಿನಿಮಾ ಒಂದು ಹಿಸ್ಟ್ರಿ ಸಿನಿಮಾ ಅಂತಲೇ ಹೇಳ್ಕೊಬೋದು. ಯಾಕೆ ಅಂತಂದರೆ ನಮ್ಮ ಉಪ್ಪಿ ಸರ್ ಮೊದಲನೇ ಸಲ ಇದು ಉಪೇಂದ್ರ ಅನ್ನೋ ಒಂದು ಟೈಟಲ್ನ ಇಟ್ಟು ತೋರಿಸ್ಕೊಂಡಂಥ ಸಿನಿಮಾ. ಯಾಕೆಂದರೆ ಎಲ್ಲರೂ ಕೂಡ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ಸಿನಿಮಾ ಎಷ್ಟೋ ಜನ ನೋಡಿರಲ್ಲ. ದಯವಿಟ್ಟು ಈ ಸಿನಿಮಾನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಸಿನಿಮಾದಲ್ಲಿ ಅಂಥ ಒಂದು ಸ್ಟೋರಿ ಇದೆ. ಯಾಕೆ ಅಂತಂದರೆ ಸಿನಿಮಾ ಅಂತ ಸ್ಟೋರಿ ಯಾಕೆ ಬರುತ್ತೆ ಅಂತಂದರೆ, ಇಲ್ಲಿ ಉಪ್ಪಿ ಸರ್ ತುಂಬ ಜಗತ್ತಿಗೆ ಒಂದು ಅದ್ಭುತವಾದ ಒಂದು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಒಂದು ಪಾಠ ಕಲಿಯುತ್ತೆ ಅಷ್ಟೇ. ಜಗತ್ತಿನ ಜನರು ಇನ್ನೂ ಒಂದು ಪಾಠ ಕಲಿಬೇಕು. ನೋಡಿ, ನಾವು ಬದುಕೋದು ಹೆಂಗೆ, ಹಿಂದೆ ಎಲ್ಲ ಬದುಕ್ತಾ ಇರೋದು ಹೆಂಗೆ, ಈಗ ಪ್ರೆಸೆಂಟ್ ನಾವು ಬದುಕ್ತಾ ಇರೋದು ಯಾವ ರೀತಿ ಅನ್ನೋದು ಕೂಡ ಅರ್ಥ ಆಗುತ್ತೆ. ನಾವು ಯಾವ ರೀತಿ ದಿನನಿತ್ಯದ ಒಂದು ಚಟುವಟಿಕೆಯನ್ನು ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಮುಂದೆ ಯಾವ ರೀತಿ ಬದುಕಬೇಕು, ಇದೆಲ್ಲ ನಾವು ಒಂದು ಉಪೇಂದ್ರ ಸಿನಿಮಾ ನೋಡೇ ತಿಳ್ಕೊಬೇಕು ಸ್ನೇಹಿತರೆ. ಬಟ್ ಇನ್ನೊಂದು ಏನಂತಂದರೆ, ಇಲ್ಲಿ ನಿರ್ದೇಶನ ನಮ್ಮ ಉಪ್ಪಿ ಸರ್ ಆಗಿರ್ತದೆ. ನೋಡಿ, ಪಾತ್ರವರ್ಗ ಅಂತ ಬಂದರೆ ಇಲ್ಲಿ ನಮ್ಮ ಪಾತ್ರದಲ್ಲಿ ಉಪೇಂದ್ರ ಅವ್ರ ಜೊತೆ ನಮ್ಮ ಪ್ರೇಮ ಮೇಡಮ್ ಕೂಡ ಇರ್ತಾರೆ. ರವೀನಾ ಟೆಂಡರ್ ಅಂತ ಹೀರೋಯಿನ್ನು, ನೆಕ್ಸ್ಟ್ ದಾಮಿನಿ ಅಂತ ಒಂದು ಹೀರೋಯಿನ್ ಕೂಡ ಇರ್ತಾರೆ. ಗುರುಕಿರಣ್ ಮೈಕೆಲ್ ಅನ್ನೋ ಒಂದು ಪಾತ್ರ ಕೂಡ ಅಲ್ಲೂ ಇರುತ್ತೆ. ಗುರುಕಿರಣ್ ಸರ್ ಅವರು ಕೂಡ ಮ್ಯೂಸಿಕ್ ಡೈರೆಕ್ಟರ್, ಬಟ್ ಆದರೂ ಕೂಡ ಸಿನಿಮಾದಲ್ಲೂ ಕೂಡ ಅಷ್ಟು ಆ್ಯಕ್ಟ್ ಮಾಡಿರ್ತಾರೆ ಅವರು. ಆದರೂ ಕೂಡ ಗುರುಕಿರಣ್ ಸರು ಸಂಗೀತ ಮ್ಯೂಸಿಕಲ್ಲಿ ತುಂಬ ಹಿಟ್ಟಾಗಿರ್ತಾರೆ. ಆ ಟೈಮಲ್ಲಿ ಅವ್ರನ್ನೇ ಕೂಡ ಒಂದು ಗುರುಕಿರಣ್ ಅವ್ರನ್ನೇ ಬೇಕು ಅಂತ ಕೂಡ ಕರ್ಕೊಂಡಿರ್ತಾರೆ ನಮ್ಮ ಉಪ್ಪಿ ಸರ್. ನೆಕ್ಸ್ಟ್ ನೋಡಿ, ಈ ಥರ ಒಂದು ಮಾಹಿತಿ ಬೇಕಂತಂದರೆ ಇದರಲ್ಲಿ ಬಾಲಿವುಡ್ ನಟಿ ರವೀನಾ ಟೆಂಡರ್ ಅನ್ನೋದು ಕೂಡ ಇಲ್ಲಿ ಒಂದು ತುಂಬ ಅಭಿನಯ ತುಂಬ ಒಂದು ಚೆನ್ನಾಗಿರುತ್ತೆ. ಅವ್ರ ಪಾರ್ಟಿ ಹೀರೋಯಿನ್ ಪಾತ್ರ ಚೆನ್ನಾಗಿರುತ್ತೆ. ಆ ಮೂವಿನೂ ಅಷ್ಟೇ ತುಂಬ ಹಿಟ್ಟಾಗುತ್ತೆ, ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ. ಆದರೂ ಕೂಡ ಈ ಸಿನಿಮಾವನ್ನು ನೋಡಿದ್ಮೇಲೆ ನಮ್ಮ ಜನಗಳು ಕೂಡ ಎಷ್ಟೋ ಜನ ತಿರಸ್ಕಾರ ಮಾಡ್ತಾರೆ. ಈ ಸಿನಿಮಾ ಈ ಥರ ಮಾಡೋಂಗಿಲ್ಲ, ನೀವು ಬೇಡ. ಮತ್ತು ನಮ್ಮ ಫಿಲ್ಮ್ ಚೇಂಬರ್ ಅಂತ ನಾವೇನು ಕರಿತೀವಿ, ಅಲ್ಲೂ ಕೂಡ ಈಗೇನೆ ಏನೇನೋ ತುಂಬ ವಾದ ಮಾಡ್ತಿದ್ರಂತೆ. ಈ ರೀತಿ ಸಿನಿಮಾ ಮಾಡಿರೋದು ನೀವು ತಪ್ಪು, ಜನಗಳಿಗೆ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ, ಇದೆಲ್ಲ ನೀವು ಮಾಡೋಂಗಿಲ್ಲ ಅಂತ ಕೂಡ ತುಂಬ ಹೇಳಿದ್ರಂತೆ. ನೋಡಿ, ಉಪೇಂದ್ರ ಅವರು ರವೀನಾ ಟೆಂಡರ್ನ ಹಿಂದಿ ಬಾಲಿವುಡ್ ಎಲ್ಲ ಅಲ್ಲಿಂದನೂ ಕೂಡ ಕರೆಸ್ಬೇಕು ಅಂದರೆ ಆ ಟೈಮಲ್ಲಿ ಪ್ರೇಮ ಮೇಡಮ್ಮು ಅವರೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಅವರೆಲ್ಲ ಗೆಲುವು. ಆ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲುವು ಅಂತಂದರೆ ನೋಡಿ, ನಮ್ಮ ಪ್ರೇಮ ಮೇಡಮ್ ಈಗ ಎಷ್ಟು ಫೇಮಸ್ಸು, ಹಿಂದೆ ಎಲ್ಲ ಅಷ್ಟೇ ಫೇಮಸ್ ಅವರು. ನಮ್ಮ ಒಂದು ಹೀರೋಯಿನ್ ಅಂತ ನಾವೇನು ಕರಿತೀವಿ, ಹೀರೋಯಿನ್ನಲ್ಲಿ ಅಂದರೆ ನಟಿಯರಲ್ಲಿ ಅವರೇ ಫೇಮಸ್ಸು. ಆ ಟೈಮಲ್ಲಿ ಈಗೆಲ್ಲ ರಚಿತಾ ರಾಮ್ ನಾವೆಲ್ಲ ಕರಿತೀವಲ್ಲ, ಅದೇ ರೀತಿ ಹೀರೋಯಿನಲ್ಲಿ ಆ ಟೈಮಲ್ಲಿ ನಮ್ಮ ಪ್ರೇಮ ಮೇಡಮೇ ಫೇಮಸ್ಸು. ಅದೇ ರೀತಿ ಸರೋಜಮ್ಮ ಅಂತಕ್ಕಂಥದ್ದು, ರವಿತೇಜ ಅಂತಕ್ಕಂಥದ್ದು, ಗುರುಕಿರಣ್ ಸರು, ವಿ ಮನೋಹರ್ ಸರು, ಅದು ಬಿಟ್ಟರೆ ರಶ್ಮಿ, ದೀಪ್ತಿ ಅಂತ, ಭವಾನಿ ಮೇಡಮು, ಇನ್ನೂ ತುಂಬ ಆರ್ಟಿಸ್ಟ್ಗಳನ್ನ ನಾವು ನೋಡ್ಬೋದು ಉಪೇಂದ್ರ ಸಿನಿಮಾದಲ್ಲಿ. ಉಪೇಂದ್ರ ಸಿನಿಮಾ ಅಂತ ಬಂದಾಗ ಎಷ್ಟೋ ಜನ ಕೆಟ್ಟ ಸಿನಿಮಾ, ಇದು ತುಂಬ ಕೆಟ್ಟ ಸಿನಿಮಾ ಇವ್ರು ಮಾಡಿರ್ತಕ್ಕಂಥದ್ದು. ಈ ಸಿನಿಮಾದಲ್ಲಿ ತುಂಬ ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ನಮ್ಮ ಜನಗಳಿಗೆ ಇದು ವಿರುದ್ಧವಾದ ಸಿನಿಮಾ ಅಂತ ಕೂಡ ಎಷ್ಟೋ ಜನ ಹೇಳ್ತಾರೆ. ಆದರೆ ಅದು ಆಗ್ತಾರಲ್ಲ. ನೋಡಿ, 1999 ನಮ್ಮ ಉಪ್ಪಿ ಸರ್ ಇದು ಮಾಡಿರ್ತಕ್ಕಂಥ ಮೊದಲನೇ ಸಿನಿಮಾ, ಅವರು ಹೀರೋ ಆಗಿ ಪಾರ್ಟ್ ಮಾಡಿರ್ತಕ್ಕಂಥದ್ದು ಮೊದಲನೇ ಸಿನಿಮಾ ಇದು ಅಂತ ಹೇಳ್ಬೋದು. ಆದರೆ ಈ ಸಿನಿಮಾದಲ್ಲಿ 1990 ಕಂಡ ಮೇಲೆ ಉಪೇಂದ್ರ, ಪ್ರೇಮ ಮತ್ತು ರವೀನಾ ಟೆಂಡರ್ ಅಂತಕ್ಕಂಥವ್ರು, ಅವರು ಅದು ಬಿಟ್ಟರೆ ದಾಮಿನಿ ಅಂತಕ್ಕಂಥ ಒಂದು ಹೀರೋಯಿನ್ಗಳೇನಿದ್ದಾರೆ, ಅವರೆಲ್ಲ ಒಂದು ಮನುಷ್ಯನ ಒಂದು ಭಾವನೆಗಳನ್ನು, ನಮ್ಮ ಮನುಷ್ಯರಲ್ಲಿ ನೋಡಿ, ನಮ್ಮ ಮನುಷ್ಯರು ಅಂತ ನಾವೇನು ಕರಿತೀವಿ, ನಾವು ನಮ್ಮ ಒಂದು ಭಾವನೆಗಳು ಒಂದು ನಾಯಕ ಮತ್ತು ನಾಯಕಿಯರ ಒಂದು ನಡುವಿನ ಸಂಬಂಧದ ಒಂದು ಮೂಲಕ ಅದು ತೋರಿಸ್ತಷ್ಟೇ. ಆ ಒಬ್ಬ ನಾಯಕ ನಾಯಕಿಯರಲ್ಲೇ ಸಂಬಂಧ ಹೇಗಿದೆ, ನಮ್ಮ ಮನುಷ್ಯರಲ್ಲೂ ಕೂಡ ಈ ಸಂಬಂಧ ಇದೇ ರೀತಿ ಇದೆ ಅನ್ನೋದೊಂದು ಈ ಚಲನಚಿತ್ರ ತೋರಿಸುವಂಥದ್ದಾಗಿದೆ, ಬೇರೆ ಇನ್ನೇನಿಲ್ಲ. ಈ ಚಿತ್ರಕ್ಕೆ ಮಾತ್ರ ನೋಡಿ 1990 ಫಿಲ್ಮ್ ಫೇರ್ ಅತ್ಯುತ್ತಮ ಪ್ರಶಸ್ತಿ ಅಂತ ಕೂಡ ಬಂತು. ಆಮೇಲೆ ನೋಡಿ, ಸಿನಿಮಾ ಫೇಮರೇ ಬ್ಯಾನ್ ಆಗಿದ್ದು ತಿರ್ಗಾ ಮತ್ತೆ ಯಾರೋ ತಿರ್ಗಾ ಫಿಲ್ಮ್ ಚೇಂಬರಲ್ಲೇ ಏನೋ ಹೆಡ್ ಆಫೀಸರ್ ಅಂತ ನಾವು ಏನು ಕರಿತೀವಿ, ಮತ್ತು ಈ ಸಿನಿಮಾಗೆ ಫಿಲ್ಮ್ ಚೇಂಬರ್ ಅತ್ಯುತ್ತಮ ಪ್ರಶಸ್ತಿ ಅಂತ ಕೂಡ ಸಿಕ್ಕಿತ್ತು. ಆ ಟೈಮಲ್ಲಿ ಸಾಹಿತ್ಯ ಇದೆಲ್ಲ ಬರೆಯೋದು, ಲಿರಿಕ್ಸ್, ಕತೆ, ಚಿತ್ರಕಥೆ ಎಲ್ಲ ಹಾಡುಗಳನ್ನ ಬರೀತಕ್ಕಂಥದ್ದು ಒಂದು ಚಿತ್ರ ಏನಿದೆ, ಉಪೇಂದ್ರ ಸರ್ ಈಗಲೂ ಕೂಡ ಈ ಚಿತ್ರ ತೆಲುಗಿಗೆ ಡಬ್ ಆಗಿ ಅಲ್ಲೂ ಕೂಡ ಯಶಸ್ವಿ ತುಂಬ ಚೆನ್ನಾಗಿ ಕಾಣ್ತಂತೆ. ತೆಲುಗಿಗೆ ಹೋದ್ಮೇಲೆ ಅಲ್ಲೂ ತೆಲುಗಲ್ಲೂ ರೀಮೇಕ್ ಮಾಡ್ಕೋತಾರೆ, ಅಂದರೆ ಕಾಪಿ ಮಾಡ್ಕೋತಾರೆ. ಅಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡ ಮೇಲೆ ನೆಕ್ಸ್ಟು ನಟರ ಒಂದು ನಮ್ಮ ಚಿತ್ರತಂಡ ಇದೆಯಲ್ಲ, ನಮ್ಮ ಕೋರಮಂಗಲ ಪ್ರಕಾಶತೆ, ಯಾರು ನಮ್ಮ ಸಂಗ್ರಪ್ಪ ಅಂತನೋರು, ಕೆಲವರೆಲ್ಲ
ಈ ಉಪ್ಪಿ ಸರ್ ಸಿನಿಮಾದಲ್ಲಿ ಜೊತೆ ಮಾಡುವಾಗ ಮಾಸ್ಟರ್ ವಿನಯ್ ಅಂತ ಎಲ್ಲ ಇರ್ತಾರೆ, ಮಾಸ್ಟರ್ ಚೇತನ್ ಅಂತ. ಅಂದರೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಸಿನಿಮಾಗೆ ಬಂದಂಥ ಅವರು ನಟರು ಅಷ್ಟೇ, ಬೇರೆ ಇನ್ನೇನಿಲ್ಲ. ಇಲ್ಲಿ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಸಿನಿಮಾಗೆ ಬಂದು ಈ ಸಿನಿಮಾವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡಂಥ ಸಿನಿಮಾದಲ್ಲಿ ನಮ್ಮ ಉಪೇಂದ್ರ ಅಂತಕ್ಕಂಥ ಒಂದು ಸಿನಿಮಾ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಇನ್ನೊಂದು ಏನಂತಂದರೆ ಸ್ನೇಹಿತರೆ, ಇದು ತೆಲುಗಿಗೆ ಕೂಡ ಡಬ್ಬಿಂಗ್ ಆಗಿ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇಟ್ಕೊಳ್ಳುತ್ತೆ ಅಂತಂದರೆ ನೋಡಿ, ಅರ್ಥ ಮಾಡ್ಕೋಬೇಕು ನಾವು. ನೋಡಿ, ನಮ್ಮ ಉಪ್ಪಿ ಸರ್ ಸಿನಿಮಾ ಮಾಡಿ ನಮ್ಮ ಜನಗಳು ಯಾವ ರೀತಿ ನಡ್ಕೋತಾ ಇದ್ದಾರೆ ಹಿಂದೆ ಎಲ್ಲ. ಈಗ ನೋಡಿ, ಈಗಲೂ ಕೂಡ ಪ್ರಜಾಕಿ ಅನ್ನೋ ಮೂಲಕ UI ಮೂಲಕ ಎಲ್ಲ ತುಂಬ ಗುರುತಿಸ್ಕೋತಾ ಇದ್ದಾರೆ ಉಪ್ಪಿ ಸರ್, ಇಲ್ಲ ಅಂತಲ್ಲ. ಆದರೆ ಹಿಂದೆ ಅವರು ಮಾಡಿರ್ತಕ್ಕಂಥ ಸಿನಿಮಾ ಇದೆಯಲ್ಲ, ಸ್ಟಾರ್ಟಿಂಗಲ್ಲೇ ಸಿನಿಮಾ ಮಾಡಿರ್ತಾರೆ, ಬೇರೆ ಯಾವ ನಟರು ಕೂಡ ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡ್ಬೋದು ಪ್ರಯತ್ನ ಮಾಡಿದ್ರೆ. ಆದರೆ ಅವರ ಒಂದು ಧೈರ್ಯ ಮೆಚ್ಚಲೇಬೇಕು. ನೋಡಿ, ಆ ಸಿನಿಮಾ ಮಾಡಬೇಕು ಅಂದರೆ ಎಷ್ಟೋ ಜನ ಒಪ್ಕೊಳ್ಳಲ್ಲ, ಹೀರೋಗಳೇ ಒಪ್ಕೊಳ್ಳಲ್ಲ. ಆದರೆ ಇವರೇ ಡೈರೆಕ್ಟ್ರು, ಇವರೇ ಹೀರೋ ಆಗಿ ನಾನೇ ಮಾಡಿಬಿಡ್ತೀನಿ ಸಿನಿಮಾ ಅಂತ ಮುಂದೆ ಬಂದಾಗ ತುಂಬ ಎಲ್ಲರೂ ಕೂಡ ತುಂಬ ಅವರು ಸಿನಿಮಾದಲ್ಲಿ ನೋಡಲೇಬೇಕು. ಈ ಸಿನಿಮಾನಲ್ಲಿ ಎಲ್ಲರೂ ಅಂತಂದರೆ ನಾವು ಉಪ್ಪಿ ಸರ್ ಫ್ಯಾನ್ ಆಗಲೇಬೇಕು ಆ ಟೈಮಲ್ಲಿ ಎಲ್ಲರೂ. ಯಾಕೆಂತಂದರೆ ಇಂಥ ಕೆಟ್ಟ ಸೀನ್ಗಳಿರುತ್ತಲ್ಲ, ಅಲ್ಲಿ ನಾವು ಏನೋ ಒಂದು ಸೀನ್ಸ್ ಆಗಲಿ ಇನ್ನೊಂದಾಗಲಿ, ಅಲ್ಲಿ ಡೈಲಾಗ್ಸ್ಗಳಾಗಲಿ, ಮಾತುಗಳಾಗಲಿ, ನಡೆ ಆಗಲಿ, ನುಡಿ ಆಗಲಿ, ಎಲ್ಲ ಅದೆಲ್ಲ ಕೆಟ್ಟ ಸೀನ್ಗಳೆಲ್ಲ ನಮ್ಮ ಜನಗಳು ಯಾರೂ ಒಪ್ಪಲ್ಲ. ಮತ್ತು ನಮ್ಮ ನಟರು ಕೂಡ ಎಷ್ಟೋ ಜನ ಆ ಥರ ಸಿನಿಮಾ ಮಾಡೋಕ್ಕೆ ಮುಂದೆನೇ ಬರೋಲ್ಲ. ನಮ್ಮ ನಟರು ಯಾರೇ ಆಗಲಿ, ಈಗಿನ ಕಾಲದ ನಟರು ಅವರೆಲ್ಲ ಇಂಥ ಸಿನಿಮಾಗಳೆಲ್ಲ ನಾನು ಮಾಡೋದೇ ಇಲ್ಲ ಅಂತಂತಾರೆ. ಆದರೂ ಕೂಡ ತುಂಬ ಬಿಗ್ ಹಿಟ್ಟದಲ್ಲಿ ಸಕ್ಸಸ್ ಕಂಡಿತ್ತು ಅಂತ ಹೇಳ್ಬೋದು.